ನಾನು ಮಿಶ್ಮಿ ಬುಡಕಟ್ಟು ಜನಾಂಗದವರ ಜಾನಪದ ಕಥೆಯೊಂದಿಗೆ ಬಂದಿದ್ದೇನೆ. ಮಿಶ್ಮಿ ಜನಾಂಗದವರು ಭಾರತದ ಈಶಾನ್ಯ ಭಾಗದಲ್ಲಿರುವ ಅರುಣಾಚಲ ಪ್ರದೇಶದಲ್ಲಿ ನೆಲೆಸಿದ್ದಾರೆ. ಮಿಶ್ಮಿಗಳು ಈಶಾನ್ಯ ಭಾರತದ ಟಿಬೆಟ್ ಮತ್ತು ಅಸ್ಸಾಂ ಬಳಿ ಟಿಬೆಟೋ ಬರ್ಮನ್ ಭಾಷಾ ಕುಟುಂಬದವರು ಎಂದು ಕೂಡ ಹೇಳುತ್ತಾರೆ. ಇವರು ದಿಬಾಂಗ್ ಕಣಿವೆಯಲ್ಲಿ ವಾಸಿಸುತ್ತಿದ್ದರು. ದಿಬಾಂಗ್ ಸುಂದರವಾದ ದಟ್ಟ ಕಾಡು ಮತ್ತು ನಿಗೂಢತೆಯಿಂದ ತುಂಬಿರುವ ಸ್ಥಳವಾಗಿದೆ. ಈ ಬುಡಕಟ್ಟು ಜನಾಂಗದ ಸಂಸ್ಕೃತಿ ಬಹಳ ಹಳೆಯದು. ಈ ಕಥೆಯೂ ಸಹ ಬಹಳ ಹಳೆಯದು. ಅದು ಮನುಷ್ಯನು ಮೊದಲು ಭೂಮಿಯ ಮೇಲೆ ನೆಲೆಸುತ್ತಿದ್ದ ಸಮಯ, ಬಟ್ಟೆಗಳ ಅರಿವೂ ಸಹ ಇಲ್ಲದ ಕಾಲ. ಒಮ್ಮೆ ಅವರ ದೇವರಾದ ಮಾಟಾಯ್ ಒಬ್ಬರಿಗೆ ಬಟ್ಟೆಯ ನೇಯ್ಗೆಯನ್ನು ಕಲಿಸಲು ನಿರ್ಧರಿಸಿ ಹಂಬ್ರುಮಾಯ್ ಎಂಬ ಹುಡುಗಿಗೆ ಹೇಳಿಕೊಡುತ್ತಾನೆ. ಆಕೆ ನದಿಯ ಬಳಿ ಕುಳಿತು ಅಲ್ಲಿ ಕಂಡ ಅಲೆ ಮತ್ತು ಸುಳಿಗಳ ಮಾದರಿಯನ್ನು ನೇಯುತ್ತಾಳೆ. ಹಲವು ದಿನಗಳನ್ನು ಕಾಡಿನಲ್ಲಿ ಕಳೆದು ಮರದ ಕೊಂಬೆ, ಎಲೆಗಳು, ರೆಂಬೆಗಳ ಮಧ್ಯೆ ಕಾಣುವ ಆಕಾಶದ ತುಣುಕುಗಳು ಇವೆಲ್ಲ ಮಾದರಿಗಳನ್ನು ಆಕೆ ಬಟ್ಟೆಯಲ್ಲಿ ಮಗ್ಗವನ್ನು ಬಳಸಿ ನೇಯ್ಗೆ ಮಾಡುವಳು. ಮಗ್ಗ ಎಂದರೆ ಏನೆಂದು ನಿಮಗೆ ಗೊತ್ತಾ? ಮಗ್ಗ ಎಂದರೆ ಬಟ್ಟೆಯನ್ನು ತಯಾರು ಮಾಡಲು ಬಳಸುವ ಯಂತ್ರ. ಹಂಬ್ರುಮಾಯ್ ಗಿಡಮರಗಳು, ಬೆಟ್ಟಗುಡ್ಡಗಳು, ನೀರು, ಎಲೆ, ಹೂವುಗಳು ಹೀಗೆ ಪ್ರಕೃತಿಯ ಸೌಂದರ್ಯವನ್ನು ಬಹಳ ತೀಕ್ಷ್ಣತೆಯಿಂದ ಗಮನಿಸಿ ಅವೆಲ್ಲವನ್ನು ನೇಯ್ಗೆಯಲ್ಲಿ ಬಳಸಿದಳು. ನೋಡಲು ಬಹಳ ಸುಂದರವಾಗಿದ್ದ ಆಕೆಯು ತಾನೇ ನೇಯ್ದ ಬಟ್ಟೆಯನ್ನು ಹಾಕಿಕೊಂಡಾಗ ಪ್ರಕೃತಿಯನ್ನೇ ಧರಿಸಿದಂತೆ ಬಹಳ ಸುಂದರವಾಗಿ ಕಾಣುತ್ತಿದ್ದಳು. ಅಲ್ಲಿನ ಯುವಕರೆಲ್ಲರಿಗೂ ಆಕೆಯನ್ನು ಮದುವೆಯಾಗುವ ಹಂಬಲ. ಒಮ್ಮೆ ಮುಳ್ಳು ಹಂದಿಯೊಂದು ಆಕೆಯ ಬಟ್ಟೆಯನ್ನು ಕದಿಯಲು ಅವಳ ಗುಹೆಗೆ ಹೋಯಿತು. ಗುಹೆಯ ಒಳಗೆ ಹೋಗಲು ಒಂದು ಬಂಡೆಯನ್ನು ಅದು ತಳ್ಳಿತು. ಬಂಡೆಯು ಹಾಗೇ ಉರುಳಿ ನದಿಯ ಮೇಲೆ ಬಿತ್ತು. ಬಂಡೆಯಡಿ ಹಂಬ್ರುಮಾಯ್ ಸಿಲುಕಿ ಸತ್ತು ಹೋಗುವಳು. ಇದರಿಂದ ಅವಳು ಉಪಯೋಗಿಸುತ್ತಿದ್ದ ಮಗ್ಗವೂ ಸಹ ಮುರಿಯುವುದು. ಮಗ್ಗದ ಕೆಲವು ಭಾಗಗಳು ನೀರು ಹರಿಯುವ ಹಾದಿಯಲ್ಲೇ ಬೆಟ್ಟಗಳ ಮಧ್ಯೆ ಹಾದು ಹೋಯಿತು. ಎಲ್ಲೆಲ್ಲಿ ಮಗ್ಗದ ತುಂಡು ಸಿಕ್ಕಿತೋ ಅಲ್ಲೆಲ್ಲ ಜನ ನೇಯ್ಗೆ ಕಲಿತರು. ಮಿಶ್ಮಿಗಳು ಹಂಬ್ರುಮಾಯ್ ನೇಯ್ದ ಮಾದರಿಗಳು ಚಿಟ್ಟೆಗಳಾದವು ಎಂದು ನಂಬುತ್ತಾರೆ. ಇಂದಿಗೂ ಸಹ ಚಿಟ್ಟೆಗಳ ಮೇಲೆ ಕಾಣುವ ಬಣ್ಣ ಬಣ್ಣದ ಸುಂದರವಾದ ಮಾದರಿಗಳು ಆಕೆಯ ನೇಯ್ಗೆಯೇ ಎಂದು ಹೇಳುತ್ತಾರೆ. ಆಕೆಯನ್ನು ಮಿಶ್ಮಿಗಳು ಪ್ರಪಂಚಕ್ಕೆ ನೇಯ್ಗೆಯನ್ನು ಪರಿಚಯಿಸಿದ ಹುಡುಗಿ ಎಂದು ನೆನಪಿಸಿಕೊಳ್ಳುತ್ತಾರೆ. ಮಿಶ್ಮಿಗಳ ಈ ಜಾನಪದ ಕಥೆ ಚೆನ್ನಾಗಿತ್ತಾ? ನನ್ನ ಕಥೆಗಳು ನಿಮಗೆ ಇಷ್ಟವಾದರೆ ಹಾಗೆ ಸುಮ್ಮನಿರಬೇಡಿ, ಲೈಕ್ ಮತ್ತು ಶೇರ್ ಮಾಡಿ. ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಕಥೆಯೊಂದಿಗೆ ಬಹಳ ಬೇಗ ಬರುವೆ.